पंचसूत्र कृतो वंदे पंचाचार्यान् जगद्गुरु। जय बसवेश भक्तजन भाग्य शुभोदय वीरशैव निर्णय परमावतार शरणागत रक्षक चिद्गण प्रभामय जगदादिदेशिक पुरातन पुंगव जय सोमनाथंचैव संगन बसव शरण। मृडवत् शोभितं दिव्यं मनः कल्मष शुद्धर्थं निर्विकल्प क्रियायोग समाधिस्थं उमराणि पुराधीशं श्री श्री सद्गुरु शिवलिंगेश्वरं भजाम्यहम्। ಶಾಂಭವಿ ಆದಿಶಕ್ತಿಯನ್ನ ಭಗವಂತನನ್ನ ಆದಿಗೆ ಆದಿಗುರುಗಳಾದ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಕಲ್ಯಾಣದ ಶಿವಶರಣರನ್ನ ಗ್ರಾಮದ ಭ್ರಮರಾಂಬ ಮಲ್ಲಿಕಾರ್ಜುನನನ್ನ ದಾನೇಶ್ವರಿಯನ್ನ ಪರಮ ತಪಸ್ವಿ ಪರಮ ಲೀಲಾಮೂರ್ತಿ ಶ್ರೀ ಶ್ರೀ ಶಿವಲಿಂಗೇಶ್ವರ ಮಹಾಶಿವಯೋಗಿಗಳವರನ್ನ ಎನ್ನ ಆರಾಧ್ಯ ಗುರುಗಳುವಾದ ಜ್ಯೇಷ್ಠಪುರದ ಕರ್ತೃಪುರುಷ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಹಿರೋರು ಗ್ರಾಮದ ಕರ್ತೃಪುರುಷ ಪರಮ ತಪಸ್ವಿಗಳು 6ನೇ ಶತಮಾನದಲ್ಲಿಯೇ ಜೀವಂತ ಸಮಾಧಿಯನ್ನೇ ಪಡೆದುಕೊಂಡಿರುವಂತಹ ಶ್ರೀ ಶ್ರೀ ಶತಸ್ಥಲ ಬ್ರಹ್ಮಿ ಗುರು ಅನ್ನದಾನೀಶ್ವರ ಮಹಾಶಿವಯೋಗಿ ಮಹಾಶಿವಾಚಾರ್ಯರನ್ನ ಜತ್ತ ತಾಲೂಕಿನ ಉಮರಾಣಿಯ ಗ್ರಾಮದ ಸಕಲ ಗ್ರಾಮದ ದೇವಾನುದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ನಡೆಯುವ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಈ ಮಹಾಮಠದ ಟ್ರಸ್ಟಿನ ಸರ್ವ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಸರ್ವ ಪದಾಧಿಕಾರಿಗಳ ಬಳಗಕ್ಕೂ ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ಗಾನ ಕೋಗಿಲೆ ಶ್ರೀ ಸಿದ್ದರಾಮ್ ಗವಾಯಿಗಳವರಿಗೂ ಖ್ಯಾತ ತಬಲಾಪಟು ತಬಲಾ ಪ್ರವೀಣ ತಬಲಾ ಮಾಂತ್ರಿಕ ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ಸಂಗೀತ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದ ಶ್ರೀ ಭೀಮಾರೆಡ್ಡಿ ಸರ್ ಅವರಿಗೂ ಇಂದಿನ ದಾಸೋಹದ ಸೇವಾರ್ಥಿಗಳಿಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಯುವಶಕ್ತಿಯ ಸರ್ವ ತರುಣರ ಬಳಗಕ್ಕೂ ವಿದ್ಯಾರ್ಥಿನಿಯರ ಬಳಗಕ್ಕೂ ಸರ್ವ ಅಡುಗೆಯ ಹಣಮಂತಣ್ಣ ಅಡೆಪ್ಪಣ್ಣ ಹಿಡ್ಕೊಂಡು ಎಲ್ಲ ಅಡುಗೆಯ ಭಟ್ಟರ ಬಳಗಕ್ಕೂ ಮುದ್ದು ಮಕ್ಕಳಿಗೂ ವಿದ್ಯಾರ್ಥಿನಿಯರಿಗೂ ವಿಶೇಷ ಇವತ್ತು ಬಹಳ ಎಲ್ಲ ಪ್ರಸಾದ ನಿಮ್ಮ ಬಲಕ್ಕ ನನ್ನ ಎಡಕ್ಕೆ 2 ಮನ್ಸು ಬಿಗದ ಅಂದ್ರೆ ಅಷ್ಟು ತುಂಬೆ ಅಷ್ಟೆಲ್ಲ ಮಹಾಪ್ರಸಾದ ಅದೇನ ಬೀರು ಹೋಳಿಗೆ ಇತ್ಯಾದಿ ನಾನಾ ರೀತಿಯ ಮಹಾಪ್ರಸಾದವನ್ನು ತಂದಿದ್ದೀರಿ. ತಮ್ಮೆಲ್ಲ ತಂದಿರುವಂತಹ ಇನ್ನೂ ತರುತ್ತಿರುವಂತಹ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇದು ದಾನ ದಾಸೋಹಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನ. ಮದುವೆಯಾತು, ಗಂಡನ ಮನೆಗೆ ನಡೆಯೋದಕ್ಕೆ ಹೋಗಬೇಕಲ್ಲ. ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಗೆ ಹೋಗಬೇಕಾಗಿರುವಂತಹ ಪ್ರಸಂಗ. ತಂದೆ ತಾಯಿ ಬಂಧು ಬಾಂಧವರು ಓಣಿಯೊಳಗಿದ್ದವರು ಊರೊಳಗಿದ್ದವರು ಹಿತವಚನಗಳನ್ನ ಉಪಯೋಗಕ್ಕೆ ಬರುವಂತಹ ಮಾತುಗಳನ್ನ ಸಣ್ಣವಳಾಗಿರುವಂತವಳಿಗೆ ತಿಳುವಳಿಕೆಯ ಮಾತುಗಳನ್ನ ಗಂಡನ ಮನೆಯೊಳಗೆ ಹೆಂಗ ನಡ್ಕೋಬೇಕು, ಗಂಡನ ಮನೆಯೊಳಗೆ ಹೆಂಗ ಇರಬೇಕು, ಹೆಂಗ ನಡ್ಕೋಬೇಕು, ಗಂಡ ಅತ್ತಿ ಮಾವ ಭಾವ ಮೈದುನ ನೆಗವೆಣ್ಣೆಯರು ನಾದಿನಿಯರು ತುಂಬಿದ ಮನೆ ತುಂಬು ಕುಟುಂಬ ದೊಡ್ಡ ಸಂಸಾರ
ಅಲ್ಲಿ ಹೆಂಗಿರ್ಬೇಕನ್ನೋದು ಊರೊಳಗಿರೋರು, ತಂದೆ ತಾಯಿಗಳು, ಹಿರಿಯರು ಎಲ್ಲ ಹಿಂಗಿರು ಹಿಂಗಿರು ಹಿಂಗಿರು. ತವ್ರ ಮನೆಯೊಳಗೆ ಮಾಡಿದಂಗ ಮಾಡಬೇಡವ, ಅಲ್ಲಿ ನೀ ಹಿಂಗಿರಬೇಕು. ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಯನ್ನ ನೀನು ಮೆಟ್ಟಿ ನಿಲ್ಲಬೇಕಾಗಿರುವಂಥವಳು, ಅಲ್ಲಿ ಹಿಂಗಿರಬೇಕು. ತಾಪ ಆಗ್ತದೆ, ತ್ರಾಸ ಆಗ್ತದೆ. ಇಷ್ಟು ವರ್ಷ 10-20 ವರ್ಷಗಳ ಪರ್ಯಂತರ ಕಣ್ಣೊಳಗೆ ಕಣ್ಣಿಟ್ಟು ಜೋಪಾನ ಮಾಡಿ ರಕ್ಷಣೆ ಮಾಡಿರುವಂತಹ ಮಗಳನ್ನ ಕೂನ ಗುರ್ತ ಪರಿಚಯ ಏನೂ ಇಲ್ಲದ ಯಾವುದೋ ಊರಿಗೆ ಯಾವುದೋ ಮನೆತನಕ್ಕೆ ಕೊಟ್ಟು ಬಿಟ್ರ ಅಲ್ಲಿ ಇರೋದು ಹೆಂಗ? ಅಲ್ಲಿ ಇರೋದು ಹೆಂಗ? ಅದೆಲ್ಲ ಸಂಭ್ರಮದ ವಾತಾವರಣ ನಡೆದ. ಹೋಗ್ತಾಳ ಗಂಡನ ಮನೆಗೆ ಅಂತಂದ್ರ ಮನೆಯೊಳಗೆ ತವ್ರ ಮನೆಯವರು ಏನೇನು ಮಾಡಬೇಕು. ಕೆಲವು ಕಡೆ ಸಂಪ್ರದಾಯ ಪದ್ಧತಿ, ಹಿಟ್ಟ ಮುಚ್ಚ ಹಾಕುವುದು ಅಂತಾರ, ಹಣ್ಣ ಉಂಡಿ ಬೀರುವುದು ಅಂತಾರ, ಸಜ್ಜಕ ಹೋಳಿಗೆ ಬೀರುವುದು ಅಂತಾರ. ಹಿಟ್ಟ ಬಹಳ ದೂರ ದಾರಿ ಇತ್ತಂದ್ರೆ ಹಿಟ್ಟ ಮುಚ್ಚ ಹಾಕಿ ಅಲ್ಲಿತ್ತು ಗಂಡನ ಮನೆಯವರು ಯಾರಿಗಾರ ಹೇಳಿ ಅದನ್ನೆಲ್ಲ ಸಜ್ಜಕ ಹೋಳಿಗೆ ಅದು ಇದು ಮಾಡಿ ವ್ಯವಸ್ಥೆ ಮಾಡ್ತಾರೆ. ಮತ್ತು ಅನುಕೂಲ ಇದ್ದವರು ಕರ್ಚಿಕಾಯಿ ಅದು ಎಲ್ಲ ಮಾಡಿ ಕಳಿಸ್ತಾರೆ. ಮತ್ತು ಅನುಕೂಲ ಸ್ವಲ್ಪ ತೊಂದರೆ ಇದ್ದವರು ಬುಂದೆ ಉಂಡಿ ಹಿಂಗೆ ಏನೇನು ಅನುಕೂಲಕ್ಕೆ ತಕ್ಕಂಗೆ ತವ್ರ ಮನೆಗೆ ಸಂಬಂಧಪಟ್ಟರು ಅದನ್ನೆಲ್ಲ ಮಾಡಿ ಕಳಿಸ್ತಾರೆ. ಗಂಡನ ಮನೆ ಹೋಗೋ ಕಾಲ ಮದಿಮಗಳಿಗೆ. ಆದ್ರೆ ವಿಶೇಷ ಏನಾಗಿಬಿಟ್ಟದಂತಂದ್ರ ತವ್ರ ಮನೆಯವರೆಲ್ಲ ಮಾಡಿ ಕಳಿಸುವಂತಹ ಪ್ರಸಂಗದಲ್ಲಿ ಏನೇನು ಕಳಿಸ್ಬೇಕಾಗಿತ್ತಲ್ಲ ಅಷ್ಟೆಲ್ಲ ಕಳಿಸುವಂತಹ ಪ್ರಸಂಗ ಎಲ್ಲ ಅಡಿಗೆ ವ್ಯವಸ್ಥೆ ಮಾಡೋರು ನಡೆದ, ಎಲ್ಲ ವ್ಯವಸ್ಥೆ ತಯಾರು ಮಾಡ್ಯ. ಅಂತ ಪ್ರಸಂಗದೊಳಗ ತೆಲಸಂಗದ ಹುಡೇದ ಮನೆಯ ಶಿವಬಾಯಿ ಅನ್ನೋ ಹೆಣ್ಮಗಳು ಬಂದು, ತೆಲಸಂಗದ ಹುಡೇದ ಮನೆ ಶಿವಬಾಯಿ ಅನ್ನೋ ಹೆಣ್ಮಗಳು ದಾನೇಶ್ವರಿ ಗಂಡನ ಮನೆಗೆ ಹೋಗು ತರಾತುರಿ ಒಳಗದ. ಮನೆಯೊಳಗೆಲ್ಲ ಸಂಭ್ರಮದ ವಾತಾವರಣ. ತೆಲಸಂಗದ ಹುಡೇದ ಮನೆ ಶಿವಬಾಯಿ ಅನ್ನೋ ಹೆಣ್ಮಗಳು ಬಂದು, ಯವ್ವ ನೀ ಗಂಡನ ಮನೆಗೆ ಹೊಂಟಿದಿ ಅನ್ನೋದು ಗುರುತಿಲ್ಲ ನನಗೆ, ಆದರೂ ಬಂದಿ. ಯಾಕೆ ಬಂದೀನಿ ಅಂದ್ರ ಮದುವೆಯಾಗಿ 13 ವರ್ಷ ಕಳೆದ, ಲಗ್ನ ಆಗಿ ಇನ್ನೂ ಫಲಸಂತಾನ ಪ್ರಾಪ್ತಿಯಾಗಿದೆ. 13 ವರ್ಷ ಕಳೆದ್ರು ಇನ್ನೂ ಮಕ್ಕಳಾಗಿಲ್ಲ. ಆ ದುಃಖ, ಆ ನೋವ ಯಾರಿಗೆ ಹೇಳಿಕೊಂಡು, ಯಾರು ಹೇಳಿದ್ರು ಎಲ್ಲರೂ ಕೇಳೋರೇ ವಿನಃ ಆಗ್ತಾವ ಅನ್ನವರೇ ಹೊರತು ಆಗೋದೇ ಅವ. ದಾನೇಶ್ವರಿ ಹುಡೇದ ಮನಿ ಶಿವಬಾಯಿಯನ್ನು ಕಣ್ಣೊಳಗೆ ಕಣ್ಣಿಟ್ಟು ನೋಡುತ್ತಾ, ನೋಡು ಶಿವಬಾಯಿ, ಯೋಗ ಭೋಗ ಪುಣ್ಯ ಎಲ್ಲವೂ ಕೂಡಿ ಬಂದದ. ಪುಣ್ಯ ಉಳ್ಳ ಕಾಲಂಗೆ ಮಣ್ಣು ಹೊನ್ನಪ್ಪುದು, ಪಾಷಾಣ ಪರುಷವಪ್ಪುದು ನೋಡ ಗುಹೇಶ್ವರ. ಪುಣ್ಯ ಬೇಕಲ್ಲ, ಯೋಗ ಅಂತಿ, ವ್ಯಾಳೆ ಅಂತಿ, ಸರಿಯಾದ ಸಮಯ ಅನುಕೂಲ ಎಲ್ಲ ಕೂಡಿ ಬರಬೇಕಲ್ರಿ. ಪುಣ್ಯ ಎಂಥ ಪುಣ್ಯ, ಇಷ್ಟೆಲ್ಲ ನಾನಾ ತರದ ಪ್ರಸಾದ. ನೀವು ನಿಮಕ್ಕಿಂತಲೂ ನಮ್ಮ ಗೌರಮ್ಮ ಉರ್ಫ್ ದಾನಮ್ಮ ಇಲ್ಲೇ ಕುಂತಾಳೆ, ಇಷ್ಟೆಲ್ಲ
ಮಹಾಪ್ರಸಾದ್ ಗೌರವನ ಪುಣ್ಯ ಜೋರ ಅಟ್ಟೆಲ್ಲ ನೀವು ಒಬ್ಬಕ್ಕಿನ ಉಣ್ಬೇಕು ಯಾವ ಎಷ್ಟೆಲ್ಲ ಹಂಗ ತಂದ ತರ್ತಾರ ತರಾಕ ಹತ್ತಿರಿ ಕೊಡಾಕ ಹತ್ತಿ ವಿಶೇಷ ಇದು ಮಹಾಪ್ರಸಾದ ಖುಷಿ. ನಿನ್ನೆ ಬರ್ಲಾರ್ದವ್ರು ಇವತ್ತು ಏನೇನು ತಂದಾರಂತ ನೋಡಾಕ ಬಂದಾರ, ಉಣ್ಣಾಕ ಬಂದಾರ, ಏನೇನು ಬಂದಾವ. ನಿನ್ನೆ ಹೇಳ್ಯಾರಂತ ನಾವು ಹೋಗಿಲ್ಲ ನಿನ್ನೆ ಪುರಾಣಕ್ಕ, ಯಾರ್ಯಾರು ಏನು ತಂದಿರ್ತಾರ ನೋಡ್ಬೇಕು. ಅದು ಯೋಗ. ಪುಣ್ಯವುಳ್ಳ ಕಾಲಂಗೆ ಮಣ್ಣು ಹೊನ್ನಪ್ಪದು. ಪುಣ್ಯ ಬಹಳ ಇತ್ತು, ಪುಣ್ಯ ಸಂಗ್ರಹ ಇತ್ತು ಅಂದ್ರೆ ಅದು ಆಕರ್ಷಣೆಗೆ ಒಳಗಾಗ್ತು, ಅಂದ್ರೆ ಜಗತ್ತು. ನಿನ್ನ ಪುಣ್ಯ ಬಹಳ ಇಲ್ಲಿ ಚಲೋ ಅದು, ಇದನ್ನು ಸ್ವೀಕಾರ ಮಾಡ. ಪುಣ್ಯದ ಮನಿ ಶಿವಬಾಯಿಗಂತಾಳ ದಾನೇಶ್ವರಿ, ನಿನ್ನ ಪುಣ್ಯ ಬಹಳ ಜೋರ. ಆ ಪುಣ್ಯ ನಿನ್ನ ಇಲ್ಲಿಗೆ ಕರ್ಕೊಂಬರಕ ಹಚ್ಚಿ ಬಹಳ ಚಲೋ ಆತು. ಶಿವಬಾಯಿ 13 ವರ್ಷ ಕಳೆದಂದ್ರೂ ಏನ್ ತಪ್ಪಿಲ್ಲ. ಇಲ್ಲಿವರೆಗೆ ಆ ಯೋಗ ಆ ಭೋಗ ಕೂಡಿ ಬಂದಿಲ್ಲ. ಇವತ್ತು ಕೂಡಿ ಬಂದ ಸಮೀಪಕ್ಕೆ ಕರೆದು ಒಳಗ ಮನೆಯೊಳಗ ಲಿಂಗ ಪೂಜೆ ಮಾಡಿಕೊಂಡಿರುವಂತಹ ಲಿಂಗದ ತೀರ್ಥ, ಲಿಂಗದ ನೀರನ್ನ ತಂದು ಶಿವಬಾಯಿಯ ತಲೆ ಮೇಲೆ 4 ಹನಿ ಹಾಕಿ ಕೈ ಇಟ್ಟು ದಾನೇಶ್ವರಿ ಆಶೀರ್ವಾದ ಮಾಡ್ತಾ ಇದ್ದಾಳ. ಇಂದಿನಿಂದ 10 ತಿಂಗಳ ಒಳಗಾಗಿ ದಶಮಾಸಮಂ ಕಳೆಯುತ್ತಿರಲ್ಕೆ ಪುತ್ರ ಸಂತಾನಮಂ ಪ್ರಾಪ್ತಿಯಾಗುವುದಲೇ ಶಿವಬಾಯಿ. 10 ಮಾಸ ಕಳೆಯುವುದಕ್ಕನ ಅರ್ಥಾರ್ಥ ವೈಶಾಖ ಮಾಸದೊಳಗ ಲಗ್ನ ಆಗ್ಯದ. ಮುಂದಿನ ವೈಶಾಖದಂದು ಅದರ ಒಳಗ ನಿನಗ ಮನೆಯ ದೀಪ ಕರುಳಿನ ಕುಡಿ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದ ಅಂತ ಆಶೀರ್ವಾದ ಮಾಡಿ ಶಿವಬಾಯಿ ಎಲ್ಲಿಲ್ಲದ ಆನಂದ. 13 ವರ್ಷ ಕಳೆದ ಮ್ಯಾಲ ದಾನೇಶ್ವರಿಯ ಕೃಪಾಶೀರ್ವಾದದ ಫಲ. ಬೇಡಿದವರಿಗೆ ಬೇಡಿದ್ದನ್ನೇ ಕೊಟ್ಟಿರುವಂತಹ ವರದಾನೇಶ್ವರಿ, ಬೇಡಿದವರಿಗೆ ಬೇಡಿದ್ದನ್ನೇ ಕೊಡುವಂತಹ ಸದ್ಗುರು ಶಿವಲಿಂಗೇಶ್ವರ ಶಿವಯೋಗ. ಯಾರು ಏನು ಬೇಡ್ತಾ ಇದಾರ ಕೈ ಮುಗಿದು ಶಿವಲಿಂಗೇಶ್ವರ ಎದುರಿಗೆ ನಿಂತ್ಕೊಂಡು ಇಂಥ ಸೇವಾ ಮಾಡ್ತೀವಿ, ಇಂಥದ್ದು ನಮಗೆ ಚಲೋದ್ ಮಾಡ. ಪ್ರಾರ್ಥನೆ ಏದಗ್ರತಃ ಶಿಷ್ಯ ಪ್ರಾಂಜಲಿರ್ವಿನ್ನಯಾನ್ವಿತಃ ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಯ ಆಚಾರ್ಯ ವರ್ಯ ಸಂಪ್ರಾಪ್ತ ರಕ್ಷಮಾಂ ಭವರೋಗಿಣ. ಹೇ ಸದ್ಗುರು ಶಿವಲಿಂಗೇಶ್ವರ, ನಿನ್ನಲ್ಲಿ ನನಗೆ ಕಲ್ಯಾಣವಾಗುವಂತಹ ಗುಣಗಳನ್ನು ತುಂಬಿಕೊಂಡಿ. ನೀನು ನನಗೆ ಒಳ್ಳೆಯದನ್ನ ಮಾಡುವಂತಹ ಗುರುದೇವ, ನನಗೆ ಒಳ್ಳೆಯದನ್ನ ಹರಸು. ಶಿವಜ್ಞಾನ ಮಹೋದಯ ಆಚಾರ್ಯ ವರ್ಯ ಸಂಪ್ರಾಪ್ತ ರಕ್ಷಮಾಂ ಭವರೋಗಿಣ. ಸಿದ್ಧಾಂತ ಶಿಖಾಮಣಿಯ ಮಂತ್ರ. ನನ್ನನ್ನ ರಕ್ಷಿಸುವ ಭಾರ ನಿನ್ನದು. ನಾ ಬೇಡ್ಕೊಳಕತ್ತೀನಿ ಇಷ್ಟ ನಿಮ್ಮಲ್ಲಿ. ಪ್ರಾಂಜಲಿರ್ವಿನ್ನಯಾನ್ವಿತ ಶಿಷ್ಯ, ನಿರ್ಮಲವಾದ ಮನಸ್ಸಿನಿಂದ, ಸ್ವಚ್ಛವಾದ ಮನಸ್ಸಿನಿಂದ, ಮನಸ್ಸಿನೊಳಗೆ ಯಾವುದೂ ಕೆಟ್ಟದ್ದು ಇರ್ಲಾರ್ದಂಗ ಬೇಡಿಕೊಳ್ಳಕತ್ತಿ. ಪ್ರಾಂಜಲ ಮನಸ್ಸು ಕೃಪಾ ಮಾಡಿ ಹರಕೆಯನ್ನು ಕೊಡು. ಸ್ವಚ್ಛ ಮನಸ್ಸಿನಿಂದ ಯಾರು ಸದ್ಗುರು ಶಿವಲಿಂಗೇಶನಲ್ಲಿ ಕೈ ಮುಗಿದುಕೊಂಡು ವಿನಮ್ರ ಭಾವದಿಂದ ಬೇಡಿಕೊಳ್ತಾ ಇದ್ದಾರ
ಬೇಡಿದವರ ಇಚ್ಛೆಯನ್ನ ಸದ್ಗುರು ಶಿವಲಿಂಗೇಶ 12 ಮಾಸ 12 ತಿಂಗಳು ಕಳೆಯುವುದರೊಳಗಾಗಿನೇ ಈಡೇರಿಸ್ತಾ ಇದ್ದಾನ. ಅಂತ ಶಕ್ತಿ ಅವನಲ್ಲಿ ಅದ. ಅಂತ ಶಕ್ತಿ ಸದ್ಗುರು ಶಿವಲಿಂಗೇಶ್ವರನಲ್ಲಿ ಅದ. ಅದನ್ನ ಅನುಭವಿಸಬೇಕು. ನೀವು ಅನುಭವಿಸಬೇಕು. ಏನು ಶಿವಲಿಂಗೇಶ ಬರೇ ಕಲ್ಲ ಅಂದ್ರೆ ಕಲ್ಲ ಅಂದವರಿಗೆ ಕಲ್ಲೇ. ಶಿವಲಿಂಗೇಶ ಕಲ್ಲಲ್ಲಪ್ಪ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂದವರಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ. ತಪಸ್ಸಿನ ಶಕ್ತಿ ಇಡೀ ದೇಶದ ತುಂಬೆಲ್ಲ ಸಂಚಾರ ಮಾಡಿರುವಂತಹ ಸದ್ಗುರು ಶಿವಲಿಂಗೇಶ್ವರ ಶಕ್ತಿ ಸಾಮಾನ್ಯವಾದದ್ದಲ್ಲ. ಎಲ್ಲಾ ಕಡೆ ಯಾವ ನಾಡು ಉಳಿಸಲಿಲ್ಲ. 12 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳನ್ನ ಪಾದಚಾರಿಯಾಗಿ ಶಿಷ್ಯರ ಜೊತೆಗೂಡಿಕೊಂಡು ಸಂಚಾರ ಮಾಡಿ ತಿರುಗ್ತಾ 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 ಕೊನೆಗೆ 13ನೇ ಜ್ಯೋತಿರ್ಲಿಂಗ ಆದವರು ಸದ್ಗುರು ಶಿವಲಿಂಗೇಶ್ವರ ಮಹಾಶಿವಯ್ಯ. 12 ಜ್ಯೋತಿರ್ಲಿಂಗ ಅಲ್ಲ, 13 ಜ್ಯೋತಿರ್ಲಿಂಗ. 13ನೇ ಜ್ಯೋತಿರ್ಲಿಂಗ ಆದ ಸದ್ಗುರು ಶಿವಲಿಂಗೇಶ್ವರ. ನಡ್ಕೋಬೇಕು. ಶ್ರದ್ಧಾವಾನ್ ಲಭತೆ ಫಲ, ವಿಶ್ವಾಸ ಫಲದಾಯಕ. ಎಲ್ಲಿ ವಿಶ್ವಾಸ, ಎಲ್ಲಿ ಶ್ರದ್ಧೆಯ, ಅಲ್ಲಿ ಫಲ ಸಿಗ್ತದೆ. ನಂಬುಗೆಯನ್ನಿರಿಸಿಕೊಂಡು ನಂಬೆಲೆ ಮನವೇ ಹಂಬಲಿಸದೆ. ನಂಬುಗೆಯ ಕಾರಣ ಸಾಂಬನೊಲಿಸುವುದು. ದೇವರನ್ನ, ಸಾಂಬನನ್ನ, ಭಗವಂತನನ್ನ ಒಲಿಸಿಕೊಳ್ಳು. ದಾನೇಶ್ವರಿ ಇಚ್ಛೆ ಪಟ್ಟಿದ್ದನ್ನ ಕೊಡ್ತಾಳೆ ಅನ್ನೋದು ಶಿವಬಾಯಿ ಗೊತ್ತಿತ್ತಲ್ಲ. ಅದೇ ವಿಶ್ವಾಸ, ಶ್ರದ್ಧೆ ಫಲ ಕೊಟ್ಟಿತ್ತು. ಆಶೀರ್ವಾದ ತಗೊಂಡು ಹೋದ್ಲು. 10 ಮಾಸ ದಶಮಾಸ ಕಳೆಯುವುದರೊಳಗಾಗಿನೇ ಗಂಡು ಸಂತಾನವನ್ನ ಪಡ್ಕೊಂಡು ಇತ್ತ ಈ ಕಡೆ ದಾನೇಶ್ವರಿ ಗಂಡನ ಮನೆಗೆ ಹೋಗೋದು ತಯಾರಿ. ಎಲ್ಲಾರು ತಿಳುವಳಿಕೆ ಮಾತು ಹೇಳೋರು. ಆಗಿನ ದಿನಮಾನಗಳ ತಂಗಿ ಹಿಂಗಿರವ, ಮಗಳ ಹಿಂಗಿರು, ಮೊಮ್ಮಗಳ ಹಿಂಗಿರು, ಯಕ್ಕ ಹಿಂಗಿರು. ಯಾರ್ಯಾರು ತಮಗೇನು ಅನಿಸ್ತು ನೋಡವ. ಹೊಸ ಊರ, ಹರಿದ ಊರ, ಹೆಂಗಿರುತ್ತೋ ಹೆಂಗಿರು, ಹೆಂಗಿರುತ್ತೋ ಹೆಂಗಿರು. ಚಲೋ ಇರು, ಜಲ್ದಿ ಹೇಳು, ಅಡಿಗೆ ಮಾಡು, ಎಲ್ಲರಿಗೂ ರೀ ಹಾಕಿ ಕರಿ, ಎಲ್ಲರಿಗೂ ವಿನಮ್ರ ಭಾವದಿಂದ ಕರಿ. ಗಂಡು ಊಟ ಮಾಡೋಕಿನ ಮೊದಲು ನೀವು ಉಣಬೇಡ, ಗಂಡು ಉಂಡಿಂದು ಉಣ್ಣು ಹೇಳಿ ಕಳಿಸ್ತಾರೆ. ಹಿಂಗೆಲ್ಲ ತಿಳುವಳಿಕೆ ಮಾಡಿ. ಅಟ್ಟು ಮಿಕ್ಕಿ ಹಸು ತಡಿಯಕ್ಕಾಗಲಿಲ್ಲ, ಹೊಟ್ಟೆ ಚುರುಚುರು ಅನ್ನಕತ್ತಿತ್ತಂದ್ರೆ ರೊಟ್ಟಿ ಪಲ್ಯ ಅನ್ನ ಸಾರ ಗಂಡಗೆ ಮಾಡಿಟ್ಟು ಅಡಿಗೆ. ನಿನಗೆ ಹಸು ತಡಿದಾಗ್ಲಿಕ್ಕಂದ್ರೆ 1 ಕಿಲೋ ಅವಲಕ್ಕಿ ಸುಸ್ಲಾ ಮಾಡ್ಕೊಂಡು ತಿನ್ನು, ಆದ್ರೂ ಉಣಬೇಡ. ಗಂಡು ಉಂಡಿಂದ ನೀವು. ಅವಾಗ ಹಂಗಲ್ಲ. ಈಗ ತಂಗಿ ಹುಷಾರ್ ನೋಡು, ತಂಗಿ ಹುಷಾರ್ ನೋಡು. 3-4 ದಿವಸ ನೋಡು. ಮನ್ಯಾಗ ಮಂದಿ ಬಹಳ, ಎಲ್ಲರೂ ಕುಂತು ಸೋಫಾದ ಮ್ಯಾಗ ಕುಂತು ಟಿವಿ ನೋಡಾಕ, ನಿನಗೆ ರೊಟ್ಟಿ ಬಿಡಾಕ, ಚಪಾತಿ ಮಾಡಾಕ ಹಚ್ಚಿದ್ರು ಅಂದ್ರ 4ನೇ ದಿವಸಕ್ಕೆ ಅಣಿ ತುಂಬ ಜಂಡು ಬಾಂಬ್ ಬಟ್ಕೊಂಡು ಒತ್ತಿ ಸ್ಕಾರ್ಪರ ಖರ್ಚಿಪರ ಕಟ್ಕೊಂಡು ಮೂಲ್ಯಾರ ಗೊತ್ಕೊಂಡು ಮಕ್ಕೊಂಡು ಹೇಳಾಡ್ಕೊಂಡು ಯಾಕಂತಾರೋ ಸುರು. ಸಾಕಂಗೆ ಮಿಕ್ಕ್ಯದ ನನಗೆ ರಗಡಾಗ್ಯಾವ. ನಮ್ಮವ್ವ ನಮ್ಮ ಅಪ್ಪನ ಕರೆಸ್ರಿ, ಉಳಿಯಂಗಿಲ್ಲ, ಇಟ್ಟಂದು ಸಾಕು. ಬೇಡ ಅಲ್ಲೇ ಹೋಗತ್ ಕಳಿಸ್ಬಿಡ್ತಾರ. ಅಯ್ಯ ತವ್ರ ಮನೆಗೆ ಹೋಗಿ ನಿಮ್ಮವ್ವ ನಿಮ್ಮಪ್ಪ ಇಲ್ಲಿ ಬಂದು ಒಬ್ಬರಿಗಿಬ್ರು ಯಾಕೆ ಜೋಡಾಗು. ಅಷ್ಟರ ಮಾಡಿರ್ತಾರ. ಇರ್ಲಿಕ್ಕಂದ್ರ ಕೆಲಸ ಎಲ್ಲಾರು ಹಂಚಿಕೊಂಡ್ರಿ. ಇದನ್ನ ಮಾಡಿ
ತುಂಬಿದ ಮನಿ ತುಂಬಿದಂಗಿರ್ಬೇಕಂದ್ರ ಮನಿಯೊಳಗೆ ಎಲ್ಲಾರು ಒಂದೊಂದು ಕೆಲಸ ಮಾಡ. ಫಸ್ಟ್ ಮನಿಯೊಳಗೆ ಮೊಟ್ಟ ಮೊದಲು ಮನಿಯೊಳಗೆ ಏನು ಮಾಡಬೇಕಂದ್ರೆ 4-5 ಜನ ಸ್ವಸ್ಥರಿದ್ರಪ್ಪ ಮನಿ ಒಡಿಬಾರದು ಅಂತಂದ್ರ ಈ 4-5 ಮಂದಿ ಸ್ವಸ್ಥರೇನಿರ್ತಾರಲ್ಲ ಅವ್ರು ಗಪ್ ಚುಪ್ಪಿರ್ಬೇಕು. ಅತ್ತಿ ಮಾವ ಹೇಳಿದಂಗೆ ಹೂ ಅನ್ನೋದು ಕಲಿಬೇಕು. ಅತ್ತಿ ಏನು ಹೇಳ್ತಾಳ, ನೀ ರೊಟ್ಟಿ ಮಾಡು, ನೀ ಪಲ್ಯ ಮಾಡು, ನೀ ಬಟ್ಟಿ ಮಾಡು, ನೀ ಬಾಂಡೆ ಮಾಡು, ನೀ ಕಸ ಹುಡುಗಿನೆಲ್ಲ ಒರೆಸ್. ಮುಗಿತು ಮನುಷ್ಯ ಒಂದೊಂದು ಕೆಲಸ ಬಗೆಹರಿ ಹೋಗ್ತಾರೆ. ಯಾವ ಸಮಸ್ಯೆಗಳೇ ಬರಂಗಿಲ್ಲ. ಮನೆಯಾಗ ಬ್ಯಾರೆ ಆಗಬೇಕನ್ನೋ ಜಗಳ ಹುಟ್ಟುದು ಎಲ್ಲಿ ಅಂದ್ರೆ ಅಡಿಗೆ ಮನೆಗೆ. ಅಡಿಗೆ ಮನೆಗೆ ಶುರು ಆಗ್ತದೆ ನೋಡ್ರಿ ಕುಸ್ತಿ. ಏನು ಮೊದಲಿನಂಗೆ ಈಗೇನು ಗಟ್ಟಿಸಿ ಉಣೋರಿಲ್ಲ ಏನು. 2 ರೊಟ್ಟೆ ಒದ್ದಾಡಿ ಹೋಗ್ತಾರೆ. 2 ರೊಟ್ಟಿ 1 ಚಮಚೆ ಅನ್ನ ವರ್ಣ ಬಾತ್ ಮುಗಿದ ಕೆಲಸ. ವರ್ಣ ಬಾತ ತೂಪ ಮೂತು ಒಂದು ಗಂಗಾಳ ಅನ್ನ 3 ಹೊತ್ತು ಅದೇ ಉಂಡು ಗಪ್ ಚುಪ್ಪಿರ್ತಾರೆ. ಏನು ಸಮಸ್ಯೆ ಬರಂಗಿಲ್ಲ. ಮಾಡೋದಕ್ಕೆ ಕಿರಿಕಿ. ಮನೆಯೊಳಗೆ ಬಹಳ ಚಂದ ಇರ್ಬೇಕು, ಎಲ್ಲಾರು ನಗನಗತಾ ಇರ್ಬೇಕು. ಇವ್ರೇನ ಒಂದೇ ಮನೆಯೊಳಗೆ 4-5 ಮಂದಿ ಸ್ವಸ್ಥರು ಇರ್ತಾರಲ್ಲ ಅವ್ರಿಗೆ ಏನಂತಾರ್ರಿ? ಯಾವ್ದ ಮಕ್ಕಳು ಅಂತಾರ ಅವ್ರಿಗೆ? ನಾಯಿ ಮಕ್ಕಳ? ಯಾವ ಮಕ್ಕಳು? ನೆಗೇಣಿ ಮಕ್ಕಳು. ಅವ್ರು ಬರೋದು ಮೊದಲು ನೆಗೇಣಿ ಮಕ್ಕಳೇ ಇರ್ತಾವ. ಮೊದಲು ಹೊಸ್ತಾಗಿ ಮನೆಗೆ ಬರಾಗ ನೆಗೇಣಿ ಮಕ್ಕಳೇ ಇರ್ತಾವ. ಆಮೇಲೆ ಬೇರೆ ಮಕ್ಕಳಾಗಿರ್ತಾವ. ಅಕ್ಕಿಗೆ ಹೇಳಂಗಿಲ್ಲ, ಬರೀ ನನಗ ಹೇಳ್ತಾಳ. ಅಕ್ಕಿನ ಅಟ್ಟಕ್ಕೆ ಏರಿಸ್ಕೊಂಡ, ಅಕ್ಕಿನ ತಲೆ ಮ್ಯಾಗ ಕುಂದಿರ್ಸ್ಕೊಂಡಾಳ, ನನಗೆ ಕಾಲು ಕಸ ಮಾಡ್ಯಾಳ. ಅಡಿ ಯಾರ ಅಟ್ಟಕ್ಕೆ ಏರಿಸ್ಕೊಳ್ಬೋ, ಯಾರ ಕಾಲ ಕಸ ಅರ್ಥನೇ ಇಲ್ಲದು. ಮನೆಯೊಳಗೆ ಸದಾ ಆನಂದ ಇರೋದು, ಚಂದ ಇರೋದು. ತಂದೆ ತಾಯಿ ಬಂಧು ಬಾಂಧವರು ನೋಡು, ಏನೇ ಬರಲಿ ಏನೇ ಬಂದ್ರು ಮನೆಯ ಜಗಳವೆಲ್ಲ ಹೊಸ್ತಿಲದ ಒಳಗಿರಲಿ ಮಗಳೇ, ಹೊಸ್ತಿಲ ದಾಟಿ ಹೊರಗೆ ಬಾರದಿರಲಿ, ಒಳಗೆ ನೆರೆಮನೆ ಮಂದಿಗೆ ನೀವು ಹಿಂಗದಿರಿ ಅನ್ನೋದು ಗುರ್ತಾಗಲಾರ್ದಂಗಿರುತ್ತೆ. ಬುದ್ಧಿವಾದದ ಮಾತು. ನಡಿತಂಗಿ ನಡಿ ನಿನ್ನ ಮನೆಗೆ, ಬಾಳಲ್ಲಿ ಒಂದಾಗು ಪತಿಗೆ, ಸತ್ಕೀರ್ತಿ ಬರಿಸಮ್ಮ ನಮಗೆ, ನೀ ಹುಟ್ಟಿ ಬೆಳೆದಂತ ಮನೆಗೆ. ನೀ ಹುಟ್ಟಿ ಬೆಳೆದ ಮನೆ, ಒಳ್ಳೆಯ ಕೀರ್ತಿ ತರುವಂತ ಮಗಳ ನೀನಾಗಬೇಕಂದ್ಲು ಅಕ್ಕಮಹಾದೇವಿಯ ತಾಯಿ ಲಿಂಗಮ್ಮ. ಓಂಕಾರ ಶೆಟ್ಟಿ ಹೆಂಡತಿ ಲಿಂಗಮ್ಮ ಅಂತಾಳ, ಮಗಳೇ ಕೌಶಿಕ ಮಹಾರಾಜನನ್ನ ಮದುವೆಯಾಗಿ ಹೊರಟಿರಿ, ಏನ್ ಮಾಡ ನೋಡವ, ಹುಟ್ಟಿದ ಮನೆಗೆ ಬೆರಳ ಮಾಡಿ ತೋರ್ಸಂಗಿರಬೇಡ. ಅಕ್ಕ ಮಹಾದೇವಿ ಅಂತಾಳೆ. ಅಕ್ಕ ಮಹಾದೇವಿ ಒಂದು ಮಾತಂತಾಳ, ಹುಟ್ಟಿದ ಮನೆಗೆ ಹೂವು ತರುವೆನಲ್ಲದೆ ಹುಲ್ಲು ತರಲಾರೆ ಚನ್ನ ಮಲ್ಲಿಕಾರ್ಜುನ. ಹೂವು ತರುವಂತ ಕೆಲಸ ಮಾಡ್ತೀನಿ ಅಮ್ಮ, ಹುಲ್ಲು ತರುವ ಕೆಲಸ ಮಾಡ. ಆಗಿನ ದಿನಮಾನಗಳು ಹಂಗಿದ್ದು. ಇಡೀ ಊರ್ ಮಂದಿನೇ ಮಗಳನ್ನ ಕಳ್ಸಾಕ್, ಯಾರ ಹೊಸ್ತಾಗಿ ಗಂಡನ ಮನೆಗೆ ನಡೆಯಕ್ ಹೊಂಟ್ರ ಅಂದ್ರೆ ಇಡೀ ಊರ್ ಮಂದಿನೇ, ಓಣೇನೋರು ಊರನೋರು, ಅಯ್ಯ ಅಕ್ಕಿ ಹೊಂಟಾಳ, ಅಕ್ಕಿ ಹೊಂಟಾಳ, ಗಂಡ ಮನೆಗೆ ಹೊಂಟಾಳ, ನಡಿ ನಡಿ ನಡಿ, ಗಾಡಿ ಬಂದದ, ಜೀಪ್ ಬಂದದ, ಕರ್ಕೊಂಡು ಹೋಗಕ್ ಬಂದಾರ, ನಡ್ರಿ ಕಳಿಸು. ಇಡೀ ಊರು ಮಂದಿನೇ ಹತ್ತುಗೊಂತ ಅಳುದೇ. ಇಡೀ ಊರು ಮಂದಿನೇ ಅಳ್ಕೊಂತ ಕಳಿಸ್ತಾರೆ. ಅಳು ಬರ್ಲಿಕ್ಕಂದ್ರೂ ಅಳ್ಬೇಕಾಗ್ತದ. ಕಡೆಗೆ ಬಿಡಕ್ ಬಿದ್ದಾರ ಅಳ್ಬೇಕು. ನಾಳೆ ಅಕ್ಕಿನ ಅವ್ರ ಮಗಳು ಹೋಗ ಇವರು ಅಳತ್ತ. ಹನುಮಂತರ ಗುಡಿತನ ಹೋಗಿ ಕನ್ಯಾಮಣಿ ನಡೆಯಕ್ಕೆ ಹೋಗು ಹೆಣ್ಮಗಳ ಅಣ್ಣ ತಮ್ಮ ಕಾಲಿಗೆ ನೀರು ಹಾಕಿ ನಮಸ್ಕಾರ ಮಾಡಿ ಅಲ್ಲಿ ಬರ್ಚ ಕಳುದು ಕರೆದು ತಾಪ ಆಗ್ತಿರ್ತದೆ. ಹುಟ್ಟಿದ ಮಗಳನ್ನ ಮತ್ತೊಂದು ಮನೆಗೆ ಅಕ್ಕ ತಂಗಿ ಬಂಧು ಬಾಂಧವರನ್ನ ಕಳಿಸು ಕಳುದು. ಒಬ್ಬ ಹೆಣ್ಮಗಳು ಗಂಡನ ಮನೆಗೆ ನಡೆಯಕ್ಕೆ ಹೊಂಟಿದ್ಲ.
ಹುಡುಗನ ಮನೆಯಾಗ ಕರ್ಕೊಂಡು ಬರೋರು ಯಾರೂ ಇರಲಿಲ್ಲ. ತಂದೆ ತಾಯಿ ಬಂಧು ಬಳಗ ಒಬ್ಬನೇ. ಮತ್ತು ಅನಿವಾರ್ಯ ಓಣ್ಯಾನವ್ರು ಅಂದ್ರು ಏನು ಮಾಡೋದಪ್ಪ ನೀನು ಹೇಳ್ತೀನಿ, ನೀನೇ ಮನೆ ಒಪ್ಕೊಂಡಂಗೆ ಆಗ್ತದ, ಕರ್ಕೊಂಬಂದಂಗೂ ಆಗ್ತದ, ಹೋಗಿ ಕರ್ಕೊಂಬ. ಭಾಳ ದೂರದ ಊರ, ಕಂಡಪಟ್ಟಿ ದೂರ. ಕರ್ನಾಟಕದ ಕಡಿ ಬೌಂಡ್ರಿ, ಮಹಾರಾಷ್ಟ್ರದ ಕಡಿ ಬೌಂಡ್ರಿ ಕೊಟ್ಟಿದ್ದು. ಎಲ್ಲ ಊರಾಗ ಹೋಸರು ಅಳಾಕ್ ಹತ್ತಿದ್ರು. ಹನುಮಂತರ ಗುಡಿಗೆ ಕಳ್ಸಾಕ್ ಬಂದ್ರು, ಮಾರುತಿ ಟೆಂಪಲ್ಗೆ ಊರು ಹೊರಗಡೆ. ಅಣ್ಣ ತಮ್ಮದೇವ್ರು ಅವ್ರು ಹೊಸರು ಆಕಿನ ತಂಗಿ ಇದ್ದಕ್ಕೆ ಒಬ್ಬಕ್ಕಿನ ತಂಗಿ ಹಾಕದೇರು ಎಲ್ಲರೂ ಅಳಾಕ್ ಹತ್ತಿದ್ರು. ಹುಡುಗಿ ತಂದೆ ತಾಯಿ ಅಳಾಕ್ ಹತ್ತಿದ್ರು. ಅಣ್ಣ ತಮ್ಮರು ಓಣೆಗಿದ್ದರು ಬಂದರು. ಹುಡುಗರ ಅಜ್ಜ ಅಜ್ಜಿ ಮುದುಕಿ 89 ವರ್ಷದವ್ರು ಅವರು ಅಳಾಕ್ ಹತ್ತಿದ್ರು. ಹೊಸರು ಅಳು ನೋಡಿ ಇದು ಕರ್ಕೊಂಡು ಹೋಗಕ್ಕೆ ನಿಂತಲ್ಲ ಗಂಡ. ಇವ್ರು ಎಲ್ಲರೂ ಅಳು ನೋಡಿ ಅದು ಒಳಕ್ಕ ಗಂಡ ಅದನ್ನು ಒಳಕ್ಕ ಎಲ್ಲರೂ ಒಳಕ್ಕ. ಮತ್ತ ಮನಿ ಕಟ್ಟಿಗೆ ಪಟ್ಟಿಗೆ ಹೊಡಿದು ದೊಡ್ಡ ಮಂತರ ಮನಿ ಕಟ್ಟಿಗೆ ಪಟ್ಟಿಗೆ ಹೊಡಿದು ಅವೆಲ್ಲ ಕೆಲಸ ಮಾಡ್ತಾನೆ ನಮ್ಮ ಮಾದೇವನಂತ. ನಮ್ಮ ಮಾಲಕರ ಮಗಳು ಹೊಂಟಾಳ, ನಮ್ಮ ಗೌಡ್ರು, ನಮ್ಮ ಸಾವುಕಾರ, ನಮ್ಮ ಯಜಮಾನ್ರ ಮಗಳು ಹೊಂಟಾಳ, ನಾನು ಅವರತ್ತಂತ ಅವನು ಹನುಮಂತರ ಗುಡಿ ಕಡೆ ಬಂದಿದ್ದ. ಇವಾಗ ಕರ್ಕೊಂಡು ಹೋಗ ಗಂಡು ಬಂದಿದ್ನಲ್ಲ, ಅವಳು ನೋಡಿ ಮಾದೇವ್ಗೆ ಆಶ್ಚರ್ಯ. ಎಲ್ಲರೂ ಅಳ್ತಾರ, ಇದು ಒಳಕತ್ತಿದಲ್ಲ ಗಂಡ ನಾವು ಮನಸ್ಸಿನ ಕೇಳೇ ಬಿಡ್ಬೇಕಂದ. ಬಂದ, ಅಲ್ಲೋ ಯಪ್ಪ ಆಕಿ ಮಾಡ್ಕೊಂಡವ, ನೀನು ಕರ್ಕೊಂಡು ಹೋಗಕ್ಕೆ ಬಂದಿದಿ, ಮತ್ತು ನೀನು ಒಳಕತ್ತಿಯಲ್ಲ ಅಂತ. ಮತ್ತು ಅವ್ರೆಲ್ಲರೂ ಒಳಕತ್ತಾರಲ್ಲ. ಅಲ್ಲ, ಅವ್ರು ಅಳಕತ್ತಾರ ಕರೆ, ನೀ ಯಾಕೆ ಅಳಕತ್ತಿ? ಅವ್ರು ಯಾಕೆ ಅಳಕತ್ತಾರ? ಅವರು ಏನು ಕಂಡಪಟ್ಟಿ ಕರ್ನಾಟಕದ ಹಚ್ಚಿ ದಾಂಡಿ, ಮಹಾರಾಷ್ಟ್ರದ ಇಚ್ಚಿ ದಾಂಡಿ, ಮತ್ತಿನ್ನ ಸಾಯಿತನ ಮಗಳದು ಮೊಮ್ಮಗಳದು ಮಾರಿ ನೋಡಂಗಿಲ್ಲ, ಮಾರಿ ನೋಡೋದಾಗಂಗಿಲ್ಲ ಅಂತ ಅವರು ಅಳಕತ್ತಿ. ನೀ ಯಾಕೆ ಅಳಕತ್ತಿ? ಸಾಯಿತನ ಇದು ನನಗೆ ಗಂಟು ಬಿತ್ತಲೋ ಯಪ್ಪ ಅಂತ ನಾನು ಅಳಕತ್ತಿ. ಪರಿಸ್ಥಿತಿ ತಿಳಿದೋ ತಿಳಿಯದೆಯೋ ಆಗಿನ ದಿನಮಾನಗಳಲ್ಲಿ, ಈಗ ಹಂಗಲ್ಲ. ಈಗ ಯಾವುದು ಏನು ತೊಂದರೆ ಇಲ್ಲಿ, ಅಲ್ಲಿ ಅಂದ್ರಾಗ ಇಲ್ಲಿ, ಇಲ್ಲಿ ಅಂದ್ರಾಗ ಅಲ್ಲಿ, ಜಗತ್ತೇ ನಿಮ್ಮ ಕೈಯಲ್ಲಿ. ಮುಗಿದೋ ಯಾರ ಮನೆಯಾಗ ಏನೇನು ನಡೆದದ, ಏನೇನು ಮುಂಜಾನೆ ನಾಷ್ಟ ಎಲ್ಲ ವಿಡಿಯೋ ಕಾಲ್ ಮಾಡಿಬಿಟ್ರೆ ಎಲ್ಲ ನೋಡ್ಕೋತ ಇವ್ರು ಅಡಿಗೆ ಮಾಡೋದು, ನೋಡ್ಕೊಂತ ಅವ್ರ ಮುಗಿದೋ ಕೆಲಸ. ಈಗಿನ ಕಾಲ ಹಂಗಲ್ಲ, ಈಗ ಅಗದಿ ಆರಾಮ. ಆದರೂ ಒಬ್ಬಕ್ಕಿನ ಮಗಳು, ತಂದೆ ತಾಯಿ ಒಬ್ಬಕ್ಕೆ ಮಗಳನ್ನ ಭಾಳ ಪ್ರೀತಿಲಿಂದ ಬೆಳೆಸಿದ್ರು. ಗಂಡ ಕರೆಯಕ್ಕೆ ಬಂದ, ಕಾರ್ ತಗೊಂಡು 15-20 ಲಕ್ಷ ರೂಪಾಯಿ ಕಾರ್, ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿದ್ಲು, ಬಟ್ಟೆ ಗಿಟ್ಟಿ ತುಂಬ್ಕೊಂಡು ಎಲ್ಲ ಲಗೇಜ್ ಹಾಕಿದ್ಲು. ಎಲ್ಲರೂ ಕಳ್ಸಕ್ಕೆ ಬಂದಿದ್ರು. ಅಕ್ಕಿಂತ ಹೆಣ್ಮಗಳ ತಾಯಿ ಅಂತಿದ್ರು, ನನ್ನ ಮಗಳು ಒಟ್ಟ ನನ್ನ ಬಿಟ್ಟಿರಂಗಿಲ್ಲ, ಅಲ್ಲಿ ಹೆಂಗಿರ್ತಾಳೋ ಹೆಂಗಿಲ್ಲ, ಇರಂಗೇ ಇಲ್ಲ, ನೋಡಕ್ಕತ್ತಿ ತಿರುಗಿ ಬಂದ ಬಿಡ್ತಾಳ ನನ್ನ ಮಗಳು. ಸಾಧ್ಯನೇ ಇಲ್ಲ ಹಂಗದ ನನ್ನ ಮಗಳ ಸ್ವಭಾವ ಹೆಂಗದ ನನಗೆ ಗೊತ್ತದ, ಇರಂಗೇ ಇಲ್ಲ. ಗಂಡನ ಈ ಕಡೆ ಕರ್ಕೊಂಬಂದು ಇಲ್ಲೇ ಡಜೆ ಹೊಡಿತಾಳ, ಇಲ್ಲೇ ಕ್ಯಾಂಪ್ ಹಾಕ್ತಾಳ, ಹೋಗಂಗಿಲ್ಲ ಗಂಡನ. ಎಲ್ಲ ಕೂಡಿದ ಮಂದಿ ಹೆಣ್ಮಕ್ಳು ಹೊಸರು, ಅಯ್ಯ ಹೌದು ಅಯ್ಯ ಹಂಗೆ ಅಂತ ಕೆಲವ್ರು ಅನ್ನೋರು. ಆದ್ರೆ ಗಂಡನೇ ಡ್ರೈವಿಂಗ್ ಮಾಡವ, ಶಿಸ್ತು ಎಲ್ಲ ಸೂಟ್ ಕೇಸ್ ಹಿಂದೆ ಲಗೇಜ್ ಹಾಕಿದ್ಲು. ಗಂಡನ ಮಕ್ಕಳು ಸೀಟಿಗೆ ಶಿಸ್ತು ಕುಂತು ಗ್ಲಾಸ್ ಇಳಿಸಿ ಅವ್ರ ಮಮ್ಮಿಗೆ, ಅವರಿಗೆ, ಹೊಸರಿಗೆ, ಒಣಗಿದ್ದವ್ರಿಗೆ ಟಾಟಾ ಹೇಳಿ ಬುರ್ರ ಅಂತ ಹೋಗ್ಯಬಿಟ್ಟು. ಇವ್ರು ಹೊಸರು ಇದ್ರಲ್ಲ ಅವ್ರ ಹುಡುಗ, ಅಯ್ಯ ಏನು ಭಾರಿ ಹೇಳ್ತಿದ್ದೆ, ಅವು ಮಗಳದ ಐಸಿರಿ, ಮಗಳು ಇರಂಗಿಲ್ಲ ಹೋಗಂಗಿಲ್ಲ ಅಂತ ಏನು ಒಂದು ಹನಿ ಕಣ್ಣಾಗ ನೀರು ಸಹಿತಿಲ್ಲ. ಅಯ್ಯವ್ವ ಹಂಗೆ ಹೋಗ್ಬಿಟ್ಟು ನಿನಗೆ ಟಾಟಾ ಮಾಡಿ ಇಲ್ಲ, ನೋಡಕ್ಕ ಇರಂಗಿಲ್ಲ, ನೋಡಕ್ಕ 3-4 ನಿಮಿಷ ಆಗಿಲ್ಲ, 2-3 ಕಿಲೋಮೀಟ್ರ್ ಹೋಗಿತ್ತಲ್ಲ ಕಾರ್, ಹಳ್ಳಿ ಬಾರ ಅಂತ ಬಂದ ಬಿಡ್ತಿಲ್ಲ ಕಾರ್. ನೋಡು ನಾ ಹೇಳಿದ್ನಿಲ್ಲ, ಬಂದ್ ನೋಡು ನನ್ನ ಮಗಳು, ನಾ ಹೇಳಿದಲ್ಲ ನಿಮಗೆ, ನನ್ನ ಮಗಳು ನನ್ನ ಬಿಟ್ಟಿರಂಗೇ ಇಲ್ಲ ಅಂತ ಬಂದ ಬಿಟ್ಲೋಡು ನನ್ನ ಮಗಳು. ಬಂದು ಇಳಿದ್ಗಾನೆ ಹಂಗೆ ಹಿಂಗೆ ಒತ್ತಿ
ಕಾರ್ ಬಾಗ್ಲ ಕರೆದ್ಗಳೇನೆ ಮಗಳ ನಾ ಇದನ್ನೇ ಹೇಳಕತ್ತಿದ್ನಿ ಅವ್ರ ಹೊಸರಿಗೆ ನನ್ನ ಮಗಳ ನಾನು ಬಿಟ್ಟು ಒಟ್ಟ ಇಲ್ಲ ಇರಂಗೇ ಇಲ್ಲ ಹಳ್ಳಿ ಬಂದೇ ಬಿಡ್ತಾಳ ನೋಡು ಅಂತ ಅವ್ರಿಗೆ ಅದನ್ನೇ ಹೇಳಕತ್ತಿದ್ದೆ ನೋಡು ಅವ್ರ ಮಾರಿ ಮ್ಯಾಗ ಹೊಡೆದಂಗ ಬಂದ್ಬಿಟ್ಟು ನೋಡು ಮಗಳ ನೀನು ಅಂದ್ಲ ಅವ್ರವ್ವ. ನೀ ತಿರುಗಿ ಬಂದದ್ದು ಇವ್ರಿಗೆ ಬಹಳ ಹೆಗ್ಗಾಗ್ಯದ. ನಾ ಹೇಳಿದ ಮಾತ ಎತ್ಕೊಂಡೇವ. ಬಂದ ಬಿಡ್ತಾಳ ಅಂದಿದ್ದೇನ, ಬಂದ ಬಿಟ್ಟು ನೋಡ್ ಮಗಳ ಅಂದ್ಲ ಅವ್ರವ್ವ. ಅವ ಅಕ್ಕಿ ಅಂದ್ಲು, ಅಕ್ಕಿ ಅಂತಾಳ ಯವ್ವ ತಿರುಗಿ ಬರ್ತಿದ್ದಿಲ್ಲವೇ ನಾವು? ಅಯ್ಯ ಮತ್ತ ಬಂದೆಲ್ಲ ಮಗಳ ಅವಸರದಾಗ ಮೊಬೈಲ್ ಚಾರ್ಜರ್ ಇಲ್ಲೇ ಬಿಟ್ಟು ಹೋಗಿನೇ ಯವ್ವ, ತಗೊಂಡು ಹೋಗಕ್ ಬಂದಿನ. ಮೊದಲಿನ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸ, ಬಹಳ ವ್ಯತ್ಯಾಸ. ದಾನಮ್ಮ ದೇವಿ ಗಂಡನ ಮನೆಗೆ ನಡೆಯೋದಕ್ಕೆ ಹೋಗುವಂತ ಪ್ರಸಂಗ ಎಲ್ಲರೂ ಉಮರಾಣಿಯ ಗ್ರಾಮದೊಳಗಿರುವ ಎಲ್ಲಾ ಸರ್ವ ತಾಯಿ ತಂದೆಯರು ಕಣ್ಣೀರು ಸುರಿಸ್ತಾರೆ, ಕಣ್ಣೀರು ಸುರಿಸ್ತಾರೆ. ದಾನಮ್ಮ ದೇವಿನೂ ಕಣ್ಣೀರು ತೆಗಿತಾಳೆ. ಯಾಕಂದ್ರೆ ಹೆತ್ತ ತಂದೆ ತಾಯಿಯನ್ನ ಬಿಟ್ಟು ಹೋಗ್ಬೇಕ, ಬಿಟ್ಟು. ಹಿರಿಯರಾದವರು ಅಂತಾರೆ, ಹುಟ್ಟಿದ ಮನೆಗೆ ನೀನು ಶಾಶ್ವತ ಅಲ್ಲವ, ಸ್ಥಿರವಲ್ಲ. ಅಳಾಕ್ ಹೋಗ, ತೆಗಿಬೇಡ ತಂಗಿ, ಕಣ್ಣಾಗ ನೀರು ತೆಗಿಬೇಡವ. ಹುಟ್ಟಿದ ಮನಿ ಬಿಟ್ಟು ಪತ್ತರೆ ಫಲವೀನ ತಂಗಿ ನಡಿ ಗಂಧ ದೊಡ್ಡವನುಂಗಿ ಹೆತ್ತವರ ಕೀರ್ತಿ ತರುವುದೊಂದೇ ನಿನ್ನ ಜೀವನದಲ್ಲಿ. ನೆನಪಿರಲು ಅದು ಒಂದೇ ನಿನ್ನ ಜ್ಞಾನದಲ್ಲಿ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಬೇರೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ತಂಗಿ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ.
ಮನೆಯನ್ನ ಪ್ರವೇಶ ಮಾಡೋದಕ್ಕೆ ಹೋಗುವಂತಹ ಸಂದರ್ಭ, ಹೋಗಲೇಬೇಕು. ಎಷ್ಟು ವರ್ಷ ಇದ್ರೂ ಕೂಡ ತವರು ಮನೆ ಶಾಶ್ವತ ಅಲ್ಲ. ಗಂಜಿಯ ಕುಡಿದರು ಗಂಡನ ಮನಿಲೇಸು. ಉಪವಾಸ ವನವಾಸ ಹೆಂಗೆ ಇದ್ರೂ ಸಹಿತ ಗಂಡನ ಮನಿನೇ ಉತ್ತಮ. ನಡೆಯೋದಕ್ಕೆ ಹೋಗಲೇಬೇಕು. ಎಲ್ಲರೂ ತಿಳುವಳಿಕೆಯ ಮಾತುಗಳನ್ನ ಹೇಳಿ ಹೇಳಿ ಅತ್ತೆ ಭಾವ ಮಾವ ಮೈದುನರೆಲ್ಲರ ಜೊತೆ ಹಿತಮಿತವಾಗಿ ಮಾತನಾಡುತ್ತಾ ಇರಬೇಕು. ಅತ್ತಿ ಹತ್ತಿಯ ಹೂವ, ಮಾವ ಮಲ್ಲಿಗೆಯ ಹೂವ. ಜನಪದ ಅಂತಾರೆ, ಅತ್ತಿ ಹತ್ತಿಯ ಹೂವ, ಮಾವ ಮಲ್ಲಿಗೆಯ ಹೂವ. ಭಾವ ಮೈದುನರೆಲ್ಲ ಕೇದಿಗೆಯ ಹೂವ, ನನರಾಯ ಅರಿಶಿಣದ ತೆನಿಯೋ. ಅರಿಶಿಣದ ತೆನಿ ಎಷ್ಟು ಮೆತ್ತಗಿರುತ್ತೆ, ಎಷ್ಟು ಸುವಾಸನೆ ಇರುತ್ತೆ. ಕೇದಿಗೆ ಹೂವ ಎಷ್ಟು ಸುವಾಸನೆ ಇರುತ್ತೆ, ಹತ್ತಿ ಹೂವ ಎಷ್ಟು ಮೆತ್ತಗಿರುತ್ತೆ, ಮಲ್ಲಿಗೆ ಹೂವ ಎಷ್ಟು ಮೆತ್ತಗಿರ್ತದಲ್ಲ. ಹಾಗ ಅಷ್ಟ ಗಂಡನ ಮನೆಯೊಳಗೆ ಎಷ್ಟೇ ಕಷ್ಟ ಇದ್ರೂ ಸಹಿತ ಅತ್ತೆ ಮಾವ ಭಾವ ಮೈದುನರೆಲ್ಲರ ಗುಣಗಾನವನ್ನ ಮಾಡ್ತಾರೆ. ಇದು ಗಂಡನ ಮನೆಯ ಕೀರ್ತಿಯನ್ನ ಆಕಾಶದೆತ್ತರಕ್ಕೆ ಹಾರಿಸುವಂತಹ ಸದ್ಭಾವ, ದೊಡ್ಡ ಮನಸ್ಸಂತಾರೆ. ಎಷ್ಟು ಕಾಡ್ತಿತ್ತು. ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಮನೆಯಾಗ ಕಾಡಿದ್ರು, ಇಟಗಿ ಭೀಮಮ್ಮಾಯಿ ಕಾಡಿದ್ರು, ಎಲ್ಲರೂ ಕಾಡಿ. ಅವ್ರಿಗೆ ಕಾಡಿದಷ್ಟು ಇವ್ರಿಗೆ ಕಾಡೋರು ಯಾರು ಇಲ್ಲ. ಇವ್ರಿಗೆ ಯಾರು ಅಷ್ಟು ತೊಂದರೆ ಕೊಡಂಗಿಲ್ಲ. ಯಾಕೆ? ಸುಶಿಕ್ಷಿತ ಜನ ನೋಡ್ತಾರ, 1 ತಿಂಗಳು 2 ತಿಂಗಳು ಸರಿ ಅನಿಸ್ಲಿಲ್ಲ ಅಂದ್ರ ಇವರ ವ್ಯವಸ್ಥೆ ಮಾಡಿಬಿಡ್ತಾರ. ಯಾಕ ನಿನ್ನ ಹೆಂಡತಿ ಪಿಸ್ಕ ಪುಸ್ಕ ಮಾಡ್ತಾಳಪ್ಪ, ನೋಡು ನಾವೇನು ಮುದುಕಿ ಇವತ್ತ ಒಂದು ಕಾಲು ಇಲ್ಲಿ, ನಾಳೆ ಒಂದು ಕಾಲು ಅಲ್ಲಿ, ನೋಡು ಅಕ್ಕಿ ಆರಾಮಾಗಿ ಎಲ್ಲಿ ಇರ್ತೀನಿ ಅಂತಾಳ, ಅಲ್ಲಿ ಪಟ್ಟಣದಾಗ ಬೇರೆ ಊರಾಗ ಮನಿ ಮಾಡ್ಕೊಂಡಿರ್ತಿದ್ರ ಅಲ್ಲಿರ್ರಿ, ನೀವು ಆರಾಮಿರ್ರಿ, ನೀವು ಚಲೋ ಇರು. ಹಂಗಾಗ್ತದೆ ಪರಿಸ್ಥಿತಿ. ಆದ್ರೆ ಹಂಗಾಗುವ ಅರಿತು ಸಂಸಾರದ ಜೀವನ ಸಾಗಿಸಬೇಕು ತಿಳ್ಕೊಂಡು. ರಾಮಕೃಷ್ಣ ಪರಮಹಂಸರಿಗೆ 23 ವರ್ಷ. ಸ್ವಾಮಿ ವಿವೇಕಾನಂದನ ಗುರು ರಾಮಕೃಷ್ಣ ಪರಮಹಂಸರಿಗೆ. ರಾಮಕೃಷ್ಣ ಪರಮಹಂಸರ ಹೆಂಡತಿ ಶಾರದಾದೇವಿಗೆ 7 ವರ್ಷ. 7 ವರ್ಷ 7 ವರ್ಷದವಳನ್ನ ರಾಮಕೃಷ್ಣ ಪರಮಹಂಸರಿಗೆ ಶಾರದೆಯನ್ನು ಕೊಟ್ಟು ಲಗ್ನ ಮಾಡಿ. ಸಣ್ಣಕ್ಕಿ ಉಂಡಾಡುವ ವಯಸ್ಸು, ಏನೂ ಗುರುತಿಲ್ಲ. ಲಗ್ನ ಮಾಡಿ ಪ್ರಪಂಚದ ಸಂಸಾರದ ಜೀವನಕ್ಕೆ ಪ್ರವೇಶ ಮಾಡುವುದಂದ್ರ ಹಂಗ. ಅದು ಹಾಗೆ. ದೇವರ ದಾಸಿಮಾರರಂತಾಗಿ ಹೋದ್ರು. ಬಟ್ಟಿ ನೇಯೋ ದಾಸಿಮಯ್ಯ ಆದ್ಯ ವಚನಕಾರ, 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಇರುವಂತಹ ವಚನಕಾರ. ದೇವರ ದಾಸಿಮಾರನ ಹೆಂಡತಿ, ದಾಸಿಮಯ್ಯನ ಹೆಂಡತಿ ದುಗ್ಗಳೆ. ಬಟ್ಟಿ ನೇಯಕತ್ತಿದ್ರು. ತೆಗ್ಗಿನ ಕುಂತು ಬಟ್ಟಿ ನೇಯ್ತಾವ, ಅರಿವಿ ನೇಯೋ. 4 ಮಂದಿ ಯುವಕರು ಬಂದ್ರು, ತಗೊಂಡ್ರು. ದೇವರ ದಾಸಿಮಯ್ಯನವ್ರನ್ನ ಕೇಳು, ನಾವೇನ್ ಲಗ್ನ ಆಗುಮ್ಮ, ಏನ ಸನ್ಯಾಸಿಯಾಗಿ ಹಂಗೆ ಇರು, ಸನ್ಯಾಸಿ ಆಗುಮ್ಮೋ ಸಂಸಾರಿ ಆಗುಮ್ಮೋ. 4 ಮಂದಿ ಕೇಳಾಕ್ ಬಂದ್ರು.
ದೇವರ ರಾಶಿ ಮಾಡಿರಲ್ಲ ಪಟ್ಟಿನ ಯಾಕತ್ತಿ ಶರಣಾರ್ಥಿನಿಯಪ್ಪ ಕೂಡ್ರ ಕುಂತು ದುಗ್ಗಳೆ ದ್ರೀಪತಿ ದೇವ ಇವ್ರಿಗೆ ಕುಡಿಯೋದಕ್ಕೆ ತಣ್ಣ ನೀರ ಬೆಲ್ಲ ತಂದು ಕೊಡು ಒಂದಿಷ್ಟು ಬೆಲ್ಲ ನೀರ ತಂದು ಕೊಟ್ಟು ಕುಡಿದ್ರು ಕುಂತು ಎಲ್ಲಿಂದ ಬಂದೆ ಇಂಥ ಊರಿಗೆ ಯಾಕೆ ಬಂದೆ ಅಲ್ಲ ಮತ್ ನಾವು ಲಗ್ನ ಆಗ್ಬೇಕಂತ ಮಾಡೀವಿ ಏನ್ ಲಗ್ನ ಆಗುಮೋ ಏನ ಹಂಗ ಇರುಮೋ ನಿಮ್ಮ ಸಲಹೆ ನಿಮ್ಮ ಮಾರ್ಗದರ್ಶನ ತಗೊಂಡು ಹೋಗ್ಬೇಕಂತ ಬಂದಿ ನೀವೇನ್ ಹೇಳ್ತೀರಿ ಹೇಳ್ದಂಗೆ ಕೇಳ್ತೀರಿ ಆತು ಕೂಡ್ರ ಕುಂತ ಇವ್ರ ಬಟ್ಟಿನೇ ಯಾಕೆ ಸಿಕ್ಕಾಪಟ್ಟೆ ಬೆಳಕು ಹೊರಗಿನ 10:30 11 ಗಂಟೆಗೆ ಹೊರಗಿದ್ದು ಸೂರ್ಯನ ಬಿಸಿಲು ಬಾಗಿಲಾಗ ಹಾಯ್ದು ಬಟ್ಟಿ ಎಲ್ಲಿ ನೇಯ್ತಾರ ಅಲ್ಲೇ ಬಿದ್ದದ ಬಿಸಿಲು ಮನಗಂಡ ಸಿಕ್ಕಾಪಟ್ಟೆ ಬೆಳಕ ದುಗ್ಗಳೆ ಅಂದ್ರೆ ಹೆಂಡತಿ ರೀ ಪತಿದೇವ ಅಪ್ಪಣೆ ಮಾಡ್ರಿ ಬಟ್ಟೆ ನೇಯ್ಯಾಗ ಎಳಿ ಹರದದ ಕಾಣೋದು ದೀಪ ಹಚ್ಕೊಂಬ ಚಿಮಣ ಹಚ್ಕೊಂಬ ದೀಪ ಹಚ್ಕೊಂಬ ಮನೆಯಾಗಿತ್ತು ದೀಪ ಹಚ್ಕೊಂಡು ತಂದು ಎಲ್ಲಿ ಎಳಿ ಹರದದ್ರಿ ಇಲ್ಲೇ ಹರದದ ಇಡು ಅಲ್ಲಿ ದೀಪ ಇಟ್ಟು ದೀಪ ಇಟ್ಟು ಅವ್ರಂದ್ರ 4 ಮಂದಿ ಕೇಳಕ್ ಬಂದ್ರು ಎಂತವನ ಮೇಲೆ ಬಂದೆ ಓ ಮರಾಯ ನಾವು ಹಗಲತ್ತ ಬೆಳಕು ಜಾಗ್ ಜಾಗ್ ಅಂತ ಇಂಥ ಬೆಳಕಿನ್ಯಾಗ ಮುದುಕಲ್ಲ ತದಕ್ಕಲ್ಲ ಇವ ಎಳಿ ಹೊರದ ಚಿಮಣ ಹಚ್ಕೊಂಬ ದೀಪ ಹಚ್ಕೊಂಬ ಅಂದ ಅದು ಹೆಂಡ್ತಿ ಹುಚ್ಚಿ ಹಚ್ಕೊಂಬ ಅಂತಪ್ಪ ಯಾಕ ಏನು ಇಟ್ಟು ಬೆಳಕದ ಕಾಣಂಗಿಲ್ಲನು ಕಣ್ಣಾಗೇನು ಎಮ್ಮಿಗಿನ್ ಮನಿಗ್ಯಾವನು ಏನೂ ಅಲ್ಲಿಲ್ಲ ತೋ 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 ತಪ್ಪು ದಾರಿಗೆ ಬಂದೇವಿ ಅಂದ್ರೆ ಅವ್ರು 4 ಮಂದಿ ಕುಂತು ಮುಗಿತ್ ಕೆಲಸ ಅರ್ಧ ತಾಸ ನಿಮಗ ಹಸು ಆಗಿರಬಹುದಲ್ಲ ಪ್ರಸಾದ ಮಾಡ್ತೀರ ದಾಸಿಮಯ್ಯನವ್ರ ಮನೆಯೊಳಗೆ ಏನು ಇಲ್ಲ ಏನ್ ಮಾಡ್ತಿ ಸಜ್ಜಕ ಹಾಲ ಸಪ್ಪ ಮುಚ್ಚ ಮಜ್ಜಿಗೆ ಸಾರು ದುಗ್ಗಳೆ ಅತಿಥಿಗಳು 4 ಮಂದಿ ಬಂದಾರ ಯುವಕರು ಅವ್ರು ಪ್ರಸಾದ ಮಾಡ್ತಾರ ಅವ್ರಿಗೆ ಸಜ್ಜಕ ಹಾಲ ತುಪ್ಪ ಸಪ್ಪ ನುಚ್ಚ ಮಜ್ಜಿಗೆ ಸಾರು ತಯಾರು ಮಾಡಿ ಏನು ಇಲ್ಲ ಮನೆಗೇನು ಇಲ್ಲ ಹೆಂಡತಿ ಅಂತಾರೆ ಪತಿದೇವ ಬೆಲ್ಲದ ಪೆಂಟಿ ನೆಲವಿನ ಮ್ಯಾಗದ ನನಗೆ ನಿಲ್ಕೊಲ್ದು ನೀವು ಸ್ವಲ್ಪ ಬಂದು ಅದನ್ನ ಬೆಲ್ಲದ ಪೆಂಟಿ ಇಳಿಯು ಕೊಡಬರ್ರಿ ಕೆಳಗೆ ಸಜ್ಜಕ ಮಾಡ್ತೀನಿ ಅಂದು ಏನ್ ಅರ್ಥ ಎಷ್ಟು ವಿಶೇಷ ನೋಡ್ರಿ ಇಲ್ಲ ನಾನು ಬಟ್ಟೆ ನೇಯಕತ್ತೀನಿ ಕಾಯಕದಲ್ಲಿ ನಿರತನಾದೊಡೆ ಗುರುಲಿಂಗ ಜಂಗಮವಾದರೂ ಮರೆಯಬೇಕು ನೋಡ ಕಾಯಕ ಮಾಡಕತ್ತೀನಿ ದುಗ್ಗಳೆ ಎದ್ದು ಬರ್ಲಿಕ್ಕಾಗಂಗಿಲ್ಲ ಹಂಡೆದೊಳಗಿನ ನೀರ ಬಚ್ಚಲಕ್ಕೆ ಚೆಲ್ಲಿ ಹಂಡೆ ಡಬ್ ಹೊಡೆದು ಅದರ ಮ್ಯಾಗ ನಿಂತು ಬೆಲ್ಲದ ಪೆಂಟಿ ಇಳುಕೋ ಅಂದ ದಾಸಿ ಮಾಡಿ ಹೆಣ್ಣು ಜ್ಞಾನದ ಕಣ್ಣು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಗಂಡ ಹೇಳಿದ ಮಾತು ತಿಳ್ಕೊಂಡ್ಲು ಮನೆಯಾಗ ಏನೂ ಇಲ್ಲ ಅಂದ ಮ್ಯಾಲ ಬೆಲ್ಲದ ಪೆಂಟಿ ಇಳಿವು ಕೊಡುವ ಅಂದ್ರೆ ಹಂಡೆ ನೀರು ಬಚ್ಚಲಕ್ಕೆ ಚೆಲ್ಲಿ ಡಬ್ ಹೊಡೆದು ಬೆಲ್ಲದ ಪೆಂಟಿ ಇಳ್ಕೊಂಡು ಸಜ್ಜಕ ಮಾಡಂತಾರ ಅಂದ್ರೆ ಅದರ ಅರ್ಥ ಹಂಡೆದೊಳಗಿನ ನೀರು ಬಚ್ಚಲಕ್ಕೆ ಚೆಲ್ಲಿ ಶೆಟ್ರ ಅಂಗಡಿಗೆ ಹೋಗಿ ಹಂಡೆ ಒತ್ತಿ ಇಟ್ಟು ಶೆಟ್ರ ಅಂಗಡಿಯಾಗ ಬೆಲ್ಲ ರವಾ ಗೋಧಿ ಜೋಳ ತಂದು ಅಡಿಗೆ ಮಾಡಿ ಪ್ರಸಾದ ಮಾಡುವಂತ ನನ್ನ ಗಂಡ ಹೇಳಿದ ಅಂತ ತಿಳ್ಕೊಡ್ಲಿಕ್ಕೆ ಚೆಲ್ಲಿದ್ಲು ಹಂಡೆ ಹೋಗಿ ಶೆಟ್ರ ಅಂಗಡಿಯಾಗ ಒತ್ತಿ ಇಟ್ಲು
ಏನ್ ತರಬೇಕು ತಂದ್ಲು, ಪ್ರಸಾದ ಮಾಡಿ ಕೂಡ್ಸಿದ್, ಊಟ ಆತ್, ಪ್ರಸಾದ ಮಾಡಿ. ಅಲ್ಲ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲಲ್ಲ. ಲಗ್ನ ಆಗುಮೋ ಏನೋ ಸನ್ಯಾಸಿ ಆಗುಮೋ ಅಂತ ಕೇಳಿದೀವಿ, ನೀವು ಉತ್ತರ ಕೊಡ್ಲಿಲ್ಲಲ್ಲ. ಅವಾಗ ದಾಸಿ ಮಾರ್ರಂತಾರೆ ಉತ್ತರ ಆಗಲೇ ಕೊಟ್ಟು ಬಿಟ್ಟಿನಿ ಅಂದ್ರು. ಏನ್ ಹೇಳಿರಿ, ಬರೀ ಇದೇ ನಡೆದ, ಎಳೆಯರದ ದೀಪ ತೊಂಬ, ಚಚಕ ಮಾಡು, ಪಾಯಸ ಮಾಡು, ಅದ ಉತ್ತರ. ಇಷ್ಟ ಹಗಲ ಬೆಳಕಿನೊಳಗ ಎಳೆಯರದ ದೀಪ ತೊಂಬ ಆದ್ರೆ ನನ್ನ ಹೆಂಡತಿ ಕೈಯಲ್ಲಿಲ್ಲ ಕುಯ್ಯಲ್ಲಿಲ್ಲ ತಂದ ಮುಂದಿಟ್ಲು. ಮನೆಯೊಳಗೆ ಏನೋ ಇರ್ಲಿಕ್ಕಂದ್ರು ಶಟ್ ಅಂಗಡಿಯಾಗ ಹೋಗಿ ಹಂಡೆ ಒತ್ತಿ ಇಟ್ಟು ತಂದ ನಿಮಗೆಲ್ಲ ಪ್ರಸಾದ ಮಾಡಿದ್ದು, ಕೈಯಲ್ಲಿಲ್ಲ ಕುಯ್ಯಲ್ಲಿಲ್ಲ. ಇಂಥವಳು ಸಿಕ್ಕ್ರ ಲಗ್ನಾರಿ ಇರ್ಲಿಕ್ಕಂದ್ರೆ ಸನ್ಯಾಸಿ ಆಗಿಬಿಡ್ರಪ್ಪ ಅಂದ್ಬಿಟ್ಟ ದೇವರ. ದಾಸಿ ಮಾರ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಟ್ಟು ಬಿಟ್ಟಿ. ಹಂಗಾಗುವ ಗಂಡ ಹೆಂಡರ ಮನವಂದಾದರೆ ನಂದಾದೀಪೋ ಮಲ್ಲಯ್ಯ, ಗಂಡ ಹೆಂಡರ ಮನವೆರಡಾದರೆ ಅಮೃತದೋಳು ವಿಷ ಬೆರೆಸಿದಂತೆ ಕಂಡಯ್ಯ. ಗಂಡ ಹೆಂಡತಿ ಒಂದೇ ದೇವರಿಗೆ ನಡ್ಕೋಬೇಕು, ಒಂದೇ ದೇವರ ಭಕ್ತರಾಗಬೇಕು, ಒಂದೇ ದೇವರಿಗೆ ನಡ್ಕೋಬೇಕು. ಅವ್ರು ಒಪ್ಪತ್ತು ಮಾಡೋದು ಒಂದೇ ದೇವರಿಗೆ ಮಾಡಬಾರ್ದು. ಯಾಕಂದ್ರೆ ಚಂಜನ ಮನೆಯಾಗ ಹುಡುಗರಿಗೆ ಸ್ಪೆಷಲ್ ಸಿಗ್ತು. ಹೆಂಡ್ತಿ ಒಂದ್ ದೇವ್ರಿಗೆ ಒಪ್ಪತ್ತು ಮಾಡ್ರಿ, ಗಂಡ ಒಂದು ವಾರ ಒಂದ್ ದೇವ್ರಿಗೆ ಒಪ್ಪತ್ತು. ಚಂಜನಾಗ ನಾಷ್ಟ ಸಿಕ್ತು ಮನೆಯಾಗಿದ್ದವ್ರಿಗೆ. ಗಂಡ ಹೆಂಡತಿ ಒಂದ ದೇವರಿಗೆ ನಡ್ಕೊಳ್ಳು. ಮನಸ್ಸಿನೊಳಗೆ ಯಾವತ್ತು ಗಂಡ ಹೆಂಡತಿಯ ಬಗ್ಗೆ ಜಗಳ ಆಗಲಾರ್ದ. ರಾತ್ರಿ 10-10:30 ಆಯ್ತ್ರಿ, ಪುರಾಣಕ್ಕೆ ಬಂದಿದ್ದ ಗಂಡ ಮನಿಗೆ 10:30 ಹೋಗಿ ಬಾಗ್ಲ ಬರ. ಏ ಬಾಗ್ಲ, ಏ ಚಿಲಕ, ಏ ಅಗಳಿ, ಏ ಕೊಂಡಿ. ಅವರಪ್ಪರು ಚಂದ ತೊಟ್ಟಲ್ಲ ಹಾಕಿ ಹೆಸರಿಟ್ಟಿರ್ತಾರೆ. ಅಕ್ಕಿ ಹೆಸರಿಡೋದು ಕರೋದ್ರಿ ಏನ್ ಹೋಗ್ತದ ಗಂಟಿ ಮಗಂತ. ಏ ಚಿಲಕ, ಏ ಬಾಗ್ಲ, ಏ ಕೊಂಡಿ, ಏ ಅಗಳಿ ಅಂದ. ಅಕ್ಕಿಗೆ ಮಿಕ್ಕಿ ಬಿಟ್ಟೆ. ಇಂಥವ್ರ ಎದ್ದು ಒದ್ದಾಡ್ಕೊತ ಬಂತ. ಬಾಗ್ಲ ತೆರವು. ಯಾಕ್ರಿ ಏನಾಯ್ತು ಇಟ್ಟೋತ್ತಾನ? ಇಲ್ಲ, ಪುರಾಣ ತಡ ಆಯ್ತು. ಅಷ್ಟೇ ಸೂಕ್ಷ್ಮ ಇರ್ತದ ಮಾತಾಕ. ಬಲವಿನ ಸಂಸಾರವೇ ಅರಮನೆ, ಬಲವಿಲ್ಲದ ಸಂಸಾರವೇ ಶರಮನೆ. ಪ್ರೀತಿ, ಪ್ರೇಮ, ಒಲವು, ಆನಂದ, ಉತ್ಸಾಹ, ಅಭಿಮಾನ ಇರಬೇಕು. ಹಾಡಿಲ್ಲ, ಒಂದು ಸಿನಿಮಾ ಹಾಡು, ಒಲವೇ ಜೀವನ ಸಾಕ್ಷಾತ್ಕಾರ. ಹೌದಾ? ಎಷ್ಟು ಚಂದ. ಒಲವೇ ಜೀವನ ಸಾಕ್ಷಾತ್ಕಾರ. ಸಿನಿಮಾ ಹಾಡುಗಳು ಎವರ್ಗ್ರೀನ್, ಹಳೆ ಸಿನಿಮಾ ಹಾಡುಗಳು ಕೇಳಬೇಕು. ನಮ್ಮ ಸಂಸಾರ ಆನಂದ ಸಾಗ, ಪ್ರೀತಿ ಎಂಬ ದೈವವೇ ನಮಗಾದ ಅಂತ ಹಾಡು ಕೇಳ್ತಾರ ನೀವು? ನಮ್ಮ ಸಂಸಾರ ಆನಂದ ಸಾಗರ ಇಂಥ ಹಾಡು ಕೇಳಂದ್ರೆ ಯಾರು ಕೇಳಂಗ? ಸಂಸಾರದೊಳಗೆ ಆನಂದ, ಉತ್ಸಾಹ, ಚೈತನ್ಯ ಇರಬೇಕು. ಅಂತ ಆದರ್ಶ ಸಂಸಾರಕ್ಕೆ ದಾರಿದೀಪವಾಗುವಂತ ರಾಮಕೃಷ್ಣ ಪರಮಹಂಸರಿಗೆ ಅಷ್ಟು ವಯಸ್ಸಾದ್ರು 7 ವರ್ಷದ ಕನ್ಯಾಮಣಿಯನ್ನು ರತ್ನ ಮಾಡಿಕೊಂಡ್ರು. ಮದುವೆ ಆತು. ನಡೆಯೋದಕ್ಕೂ ಹಾಲು 7 ವರ್ಷದಕ್ಕೆ ಶಾರದೆ ನಡೆಯಪ್ಪ. ಗಂಡನ ಮನೆಯೊಳಗೆ ಅವ್ರೇನ ಪದ್ಧತಿ, ಪ್ರಸ್ತ ಶಾಸ್ತ್ರ ಮಾಡಬೇಕಲ್ಲ ಪದ್ಧತಿ, ಅದಕ್ಕೆಲ್ಲ ಕೋಣಿಯೊಳಗೆ ಶೃಂಗಾರ ಮಾಡಿದ. ರಾಮಕೃಷ್ಣ ಪರಮಹಂಸರನ್ನ ಶಾರದೆಯನ್ನ
ಕೋಣಿಯೊಳಗೆ ಕಳಿಸಿ ಬಾಗ್ಲ ಹಾಕಿ ಕುಂತ್ರಿಬ್ರು ಮಂಚದ ಮ್ಯಾಗ ಜೋಡಿಯಾಗಿ ರಾಮಕೃಷ್ಣ ಪರಮಹಂಸರಂತ ನೋಡು ಶಾರದೆ, ಸಾಸಿವೆಯಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ಪಡುವಂತಹ ಜೀವನ ನಿನಗೆ ಬೇಕೋ, ಏನು ಸಾಗರದಷ್ಟು ಸುಖವನ್ನ ಅನುಭವಿಸೋದಕ್ಕಾಗಿ ಸಾಸಿವೆಯಷ್ಟು ದುಃಖವನ್ನ ತ್ಯಾಗ ಮಾಡುವ ಜೀವನ ನಿನಗೆ ಬೇಕು ಅಂತ ಪ್ರಶ್ನೆ ಮಾಡಿದರು 7 ವರ್ಷದ ಹುಡುಗಿ ಕನ್ಯಾಮಣಿ. ಅವಳಂತಾಳೆ, ಸಾಗರದಷ್ಟು ಆಧ್ಯಾತ್ಮ ಬ್ರಹ್ಮಾಂಡದ ಸುಖವನ್ನ ಅನುಭವಿಸಬೇಕಾಗಿತ್ತು ಅಂದ್ರ ಈ ಸಂಸಾರದ ಸಾಸಿವೆಯಷ್ಟು ಸುಖವನ್ನ ತ್ಯಾಗ ಮಾಡಬೇಕು, ದುಃಖವನ್ನ ತ್ಯಾಗ ಮಾಡಬೇಕಂತ. ಪತಿದೇವ ಅದು ಬೇಕಾಗಿಲ್ಲ, ಸಾಗರದಷ್ಟು ಸುಖವನ್ನೇ ಅನುಭವಿಸುವ ಜೀವನ ಬೇಕು ಅಂದ್ಲು. ಆ ರಾಮಕೃಷ್ಣ ಪರಮಹಂಸಂತಾರೆ, ಹೊರಗಿನ ಪ್ರಪಂಚಕ್ಕೆ ಹೊರಗೆ ನೋಡುವಂತಹ ಜನಗಳ ದೃಷ್ಟಿಯೊಳಗೆ ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ. ಆದರೆ ಈ ಕೋಣಿಯೊಳಗೆ ಪ್ರತಿದಿನ ರಾತ್ರಿ ನಾವಿಬ್ರು ಈ ಕೋಣಿಯೊಳಗೆ ಬರ್ತೀವಲ್ಲ, ಕೋಣಿಯೊಳಗೆ ಬಂದ ಮೇಲೆ ನೀನು ಹೆಂಡತಿಯಲ್ಲ, ನಾನು ಗಂಡನಲ್ಲ, ನೀನು ಸಾಕ್ಷಾತ್ ಕಾಳಿ ಮಾತೆ ಅಂತ ಸಾಷ್ಟಾಂಗ ಹಾಕಿಬಿಟ್ರು ರಾಮಕೃಷ್ಣ ಪರಮಹಂಸ. ಸಾಕ್ಷಾತ್ ಕಾಳಿ ಮಾತೆ ಪೂಜಾ ಮಾಡ್ತಿದ್ರು, ಹೆಂಡತಿನ ಕೂಡಿಸಿ ಹೆಂಡತಿಗೆ ಪೂಜಾ ಮಾಡ್ತಿದ್ರು ಕಾಳಿ ಮಾತೆ. ಅಂತ ಆದರ್ಶ ಸಂಸಾರ, ಅಂತ ಆದರ್ಶ ಸಂಸಾರ, ಎಲ್ಲರದು ಆದರ್ಶ ಸಂಸಾರವೇ, ಅದರೊಳಗೇನು 2 ಮಾತಿಲ್ಲ. ಸ್ವಲ್ಪ ಸ್ವಲ್ಪ ಪ್ರಸಂಗಾನುಸಾರವಾಗಿ ಅಲ್ಲಲ್ಲಿ ಸ್ವಲ್ಪ ನಗಡಿ ಕೆಮ್ಮು ಜಡ್ ಅಂತಾರಲ್ಲ, ಹಂಗಿರೋದೇ. ಹಾಗ ದಾನಮ್ಮಳನ್ನ ಗಂಡನ ಮನೆಗೆ ಕಳಿಸ್ತಾರ. ಅಂತ ಕಳಿಸುವಂತಹ ದೃಶ್ಯ ಈಗ ಅದು ತಾಯಂದಿರು ನೀವೆಲ್ಲ ಅದಕ್ಕೆ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದು ದಾನಮ್ಮನ ಪಾತ್ರವನ್ನ ನಿರ್ವಹಿಸಿರುವಂತಹ ಸಹೋದರಿ ಗೌರಮ್ಮಳಿಗೆ ಉಡಿ ತುಂಬಿ ಅದೇನು ಪದ್ಧತಿ ಮಾಡಬೇಕನ್ನೋದು ಗಂಡಮಣಿ ನಡೆಯಕ್ಕೆ ಬರಬೇಕಲ್ಲ ಅನ್ನಪೂರ್ಣೇಶ್ವರಿಯ ರೂಪದೊಳಗೆ. ಅದು ಹಂಗೇನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆನ ತಾಯಂದಿರು ಹೋಗ್ಯಾರ ಒಳಗೆ, ಅವರೆಲ್ಲ ಮಾಡಾಕತ್ತಾರ. ಮುಂದಿನ ಕೆಲವಷ್ಟು ಕಾರ್ಯಕಲಾಪಗಳನ್ನು ನಮ್ಮ ಇವರು ನಮ್ಮ ಚಿದಾನಂದನವರು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ. ಪೂಜ್ಯರು ಇಲ್ಲಿವರೆಗೆ ಬಹು ಸುಂದರವಾಗಿ ತಮ್ಮೆಲ್ಲ ಕುರಿತು ಉಪದೇಶಿಸಿದರು. ಪೂಜ್ಯರಿಗೆ ತುಂಬ ಧನ್ಯವಾದಗಳು. ಇವತ್ತಿನ ದಾಸೋಹ ಸೇವೆಯನ್ನು ಸುರೇಶ್ ಪೇಟ್ ಹಾಗೂ ಅವರ ಗೆಳೆಯರ ಬಳಗದಿಂದ ಮಾಡಿದ್ದಾರೆ. ಅವರು ಪ್ರವಾಸ ಹೋಗಿಸಲಾಗಿ ತಮ್ಮ ದಿನ ಪಕ್ಕದ ತೆಗೆದಿದ್ದರು ಕೆಲವೊಂದು ದುಡ್ಡುಗಳು. ಈ ಒಂದು ಕಾರ್ಯಕ್ರಮ ಮನೆ ದಿವಸ ಕಡೆ ಬಂದರು, ನಮಗೊಂದು ವನಪ್ರಸಾದ ಕೊಡಂದ್ರೆ ನಮ್ಮ ವನಪ್ರಸಾದ ಎಲ್ಲ ಪ್ಯಾಕ್ ಆಗಿತ್ತು. ಅವ್ರು ನೀವು ಏನು ಮಾಡ್ತೀರಿ ನಮ್ಗೆ ಹೇಳ್ಬೇಡಿ, ನಮ್ಮ ವನಪ್ರಸಾದ ಬೇಕಂದ್ರೆ ಅವ್ರು ಹಂಗೆ ಮನುಷ್ಯನಾಗ ಬರ್ತೀನಿ ತಯಾರಾಗಿಬಿಟ್ಟಿತ್ತು. ಅದಕ್ಕೆ ನಾವು ಈರಪ್ಪನ ಹಂಗಿದ್ವಿ, ಈರಪ್ಪನ ನೀವು ವರ್ಷ ಹಂಗಿದ್ರು ಮಾಡ್ತೀವಿ, ಇವತ್ತು 5 ವರ್ಷ ನಿನಗೆ ಗ್ಯಾಪ್ ತಗ, ಮತ್ತು ನೀ ಅದ ಯಾವಾಗ ಪಟ್ಟಿ ಕೊಡಿ ಬಿಸ್ಲಿಗೆ ನೀವು ವನಪ್ರಸಾದ ಬಿಡಪ್ಪ ಅದನ್ನ ಈರಪ್ಪನ ಅವ್ರ ಮಾತಿಗೆ ಒಪ್ಕೊಂಡ ಕಾಲಕ್ಕೆ ಅವರು ಇವತ್ತಿನ ದಿವಸ ಅನುಪ್ರಸಾದ ಇಟ್ಟರು ಸುರೇಶನ ಪರೀಟ್ ಇವರು ಬಂದು ಪೂಜೆಯಿಂದ ಗೌರವ ಸನ್ಮಾನ ಮಾಡ್ಕೊಳ್ಬೇಕು ವಿನಂತಿ. ಅವರ ಗೆಳೆಯರ ವತಿಯಿಂದ ಸುರೇಶ್ ಪೈಟ್ ಇವರು ವೇದಿಕೆಗೆ ಬಂದು ಗೌರವ ಸನ್ಮಾನ ಮಾಡ್ಕೊಳ್ಬೇಕಾಯ್ತು ವಿನಂತಿ. ಸುರೇಶ್ ಪೈಟ್ ಯಾರಾಗಲಿ ಹಂಗೆ